ಚಿತ್ರ ದುಡ್ಡು ಸಿಕ್ತೇನು? ಹ್ಞೂ ಸಿಕ್ತು. ನಿಮ್ಮ ಅಮ್ಮನ ಬ್ಯಾಗ್ನಾಗ ಐತಿ ಸೀರೆ ಅಡಿಕೆ, ಸೀರೆ ಎಲ್ಲ ಮುಡ್ಸಿ ಸೀರೆ ಇಕ್ಕೈತಿ. ಅಲ್ಲ ನಿಮ್ಮ ಅಮ್ಮ ನೋಡು ಎಂತ ಕೆಲಸ ಮಾಡೈತಿ ಮನೆಯಾಗ ಇಟ್ಕೊಂಡೇನೆ. ಅಬ್ಬಬ್ಬ ಭಾರಿ ಐತೆ. ನಾನು ಬಿಡತ್ತ ಹೋಗ್ಲಿ ಸಿಟ್ಟಾಗಬಾರ್ದು ಅಂತ ಒಳ್ಳೆ ಮಾತನಾಗೆ ಹೇಳ್ದಂಗೆಲ್ಲನ ನಿಮ್ಮಮ್ಮ ಏನು ಕೇಳಲ್ಲ. ಅದಕ್ಕೆ ಎತ್ಲಾಗ ಹೋಗಿತ್ತು ನೋಡಿದೆ, ಸೀರೆಗೆ ಮುಡ್ಸಿ ಒಳಕ್ಕೆ ಇಕ್ಕೈತಿ. ನಾನು ಬ್ಯಾಗೆಲ್ಲ ಚೆಕ್ ಹೊಡೆದೆ, ಆವಾಗ ಗೊತ್ತಾತು. ನಿಮ್ಮ ಅಮ್ಮನ ಬ್ಯಾಗ್ನಾಗೆ ಇತ್ತು 20,000 ದುಡ್ಡು. ನಮ್ಮ ಅಮ್ಮಯ್ಯ ನಾನು ತಗೊಂಡೇ ಇಲ್ಲ ಅಂತಂತು. ಯಾದಾಗ 5 kg ಮೀನು ತಗೊಂಬಂದೈತಿ. 5 kg ಮೀನು ಯಾತಕ್ಕೆ ತಗೊಂಬಂದಿದ್ಯಮ್ಮ ಅಂದಾಗ ನನಗೆ ಬೇಕು ಮುಂಬಕ್ಕೆ ಅಂತ ಹೇಳಿ 5 kg ಮೀನು ತಗೊಂಬಂದೈತಿ. ಅದಕ್ಕೆ ನಾನು ನಮ್ಮ ಅಮ್ಮಯ್ಯಗೆ ದುಡ್ಡು ಎಲ್ಲಿತ್ತು ಅಂದ್ಕೊಂಡೆ. ನಮ್ಮ ಅಮ್ಮಯ್ಯ ಹಂಗಾರೆ ದುಡ್ಡು ತಾಂಡಿರೋದು. ಯಾತ ಮಾತಾಡ್ತೀರ ನೀನು ಚಿತ್ರ? 20,000 ದುಡ್ಡು ನಮ್ಮ ಅತ್ತೆ ಬ್ಯಾಗ್ನಾಗೆ ಇತ್ತು ಕಣಕ. ಇವಾಗೆಲ್ಲ ನೋಡೋಕ್ಕೆ ಸೀರೆ ಎಲ್ಲ ತೆಗೆದು ಸೀರೆ ಕಿಕ್ಕಿ ಬಚ್ಚಿಕೈತಿ 20,000 ದುಡ್ಡ. ಮತ್ತೆ ನಾನು ಅವತ್ತೆ ಹೇಳಿಲ್ವಿ, ಅವಳು ಒಳ್ಳೆಳಲ್ಲ ನಿಮ್ಮ ಅತ್ತೆ ಸರಿಯಾಗಿ ಕ್ಯಾಮ ದುಡ್ಡು ಪಡ್ಡುನು ಅಂತ ಹೇಳಿ ನೋಡು ಎಲ್ಲ ಹೆಂಗೆ ಓದ್ಕೊಂಡವಳೆ. ಪಾತ ನಿಮ್ಮಮ್ಮ ಹೇಳಕ್ಕಾಗಲ್ವಿ. ಏನು ಅವಜ್ಜಿ ಅಂತಾಳಾಗಿ ಅವಳೆ. ನೆನ್ನೆಸಿಂದನ ಎಷ್ಟು ಕೇಳಿವಿ ಗೊತ್ತಲ್ಲ ಸ್ಮಕಯ್ಯ, ದುಡ್ಡು ಕೊಡು ನಮ್ದ, ಅದು ಕೂಲಿ ಮಾಡಿರೋ ದುಡ್ಡು, ಕಷ್ಟಪಟ್ಟಿರೋ ದುಡ್ಡು ಕೊಡು ಅಂತ ಕೇಳಿರೇ ಇಲ್ಲ ನಮ್ತಾಗಿಲ್ಲ, ನಾನು ತಗೊಂಡಿಲ್ಲ ಅಂತ ಹಿಂಗೆ ವಾದಿಸ್ತು. ನಾನು ಎಲ್ಲನ ಚೆಕ್ ಮಾಡಿದೆ. ಬ್ಯಾಗೆಲ್ಲ ಚೆಕ್ ಮಾಡಿ ಸೀರೆ ಎಲ್ಲ ಕೊಡೋದೆ. ಸೀರೆಗೆ ಎಲ್ಲನ ಮುಡಿಸಿ ಕಾಣಬಾರ್ದು ಅಂತೇಳಿ ಸೀರೆಗೆ ಮುಡಿಸಿ ಇಕ್ಕೈತೆ. ನಾನೆಲ್ಲ ನೋಡೋದಕ್ಕೆ ಎಲ್ಲ ಕೊಡೋದಕ್ಕೆ ಸಿಕ್ತು ನೋಡೋವಾಗ. ದುಡ್ಡು ಇಂಥವೇನಕ್ಕೆ ಮಾಡ್ಬೇಕಕ್ಕ ಮನೆಯಾಗಿದ್ಮೇಲೆ? ನಾನು ಬಿಡತ್ಲಾಗೆ ಮಾತಾಡಬಾರ್ದು, ಏನೋ ನಮ್ಮ ಅತ್ತಿನ ಎಲ್ಲಿಗೋಗುತ್ತೆ ಅಂತ ಹೇಳಿ ನಾವು ಅನುಸರಿಸ್ಕೊಂಡು ನಮ್ಮ ಬಂದಾಗಿಂದ ಎಷ್ಟು ಅನುಸರಿಸ್ತಾ ಇದ್ದೀನಿ. ಅಲ್ಲ ನಮ್ಮ ಅಕ್ಕ ಎಂತಾಳು ಕರ್ಕೊಂಡೋಗಿ ಅವಳು ದುಡ್ಡು ಖರ್ಚು ಮಾಡಿ ಕ್ಲಿಪ್ ಹಾಕ್ಸೋಳು ಬಾಯಿಗೆ. ಅದನ್ನು ಕೊಡೋಕ್ಕೆ ಈ ಅಪ್ಪ ಬಿಡು ಕೊಡೋಣ, ಅವರು ಪಾಪ ಮನೆ ಕಟ್ಟವ್ರೆ, ಸಾಲ ಪಾಲ ಮಾಡ್ಕೊಂಡವ್ರೆ, ಅತ್ಲಾಗೆ ಕೊಡೋಣ ಅಂತ ಹೇಳಿ ಅಯ್ಯಪ್ಪ 10,000 ಹೆಚ್ಚಾಗಿ ಇಸ್ಕೊಂಬಂದೈತೆ. 20,000 ದುಡ್ಡು ಕಾಣಕ್ಕ. ಅದನ್ನ ಓದ್ಕೊಂಡು ಇಕ್ಕೊಂಡ್ರೆ ಆಗುತ್ತೇನಕ್ಕ ಮನೆಯಾಗಿದ್ಮೇಲೆ? ನಾನು ಹೇಳಿಲ್ವಿ ಅವಳು ಭೂದೇವಲ್ಲ, ಅವಳು ಮೂದೇವಿ, ಅವಳ ತಾಯಿ ಹುಷಾರಾಗಿರು ನೀನು ಅಂತ ಹೇಳಿಲ್ವೇ ನಮ್ಮ ಚಿತ್ರ? ನಾನು ನೀನು ಸರಿಯಾಗಿ ಹೇಳಿದ್ದೀನಿ. ಇಟ್ಟು ಹುಷಾರಾಗಿರಮ್ಮ, ಯಾಕೆ ಬೇಕು ಅಂತ ಹೇಳಿ ಬಂದು ನೋಡು. ಯಮವ್ ನಿನ್ಗೆ ಗೊತ್ತಾಗಲ್ವಿ? ದುಡ್ಡ ಓದ್ಕೊಂಡಿದ್ಯಲ್ಲ 20,000 ದುಡ್ಡು ತಂದಿರೋದನ್ನ ನಿನ್ನ ಬ್ಯಾಗ್ನ ಕೂತ್ಕೊಂಡು ಇಟ್ಕೊಂಡಿದ್ಯಲ್ಲ, ನಿನ್ನ ನಾಚಿಕೆ ಆಗಲ್ವೇನಮ್ಮ? ಕೇಳಿದೆ ನಾನು ತಾಂಡಿಲ್ಲ ಅಂತೀಯಲ್ಲ, ಗೊತ್ತಾಗಲ್ವಿ ನಿನಗೆ? ಎಷ್ಟು ಕಷ್ಟಪಟ್ಟು ನಾವು ದುಡ್ದಿರೋ ದುಡ್ಡದು, ಏನು ಕಲ್ಲಾಳಲ್ಲ ದುಡ್ಡದು. ಅದು ನನ್ನ ದುಡ್ಡು. ಅಯ್ಯೋ ಶಿವನೇ ತಾಂಡ್ಲಾಲೇನೆ. ಅಯ್ಯೋ ಅದು ನನ್ನ ದುಡ್ಡು ಕಣೋ. ನನ್ನ ಮಗಳು ಅವ್ರ ಮನೆಯಾಗಿದ್ದಕ್ಕೆ ಸಂಬಳ ಕೊಟ್ಟು ಕಳಿಸಿದ್ಲು. 20,000 ದುಡ್ಡು ಸಂಬಳ ತಗೊಳಮ್ಮ, ನೀನು ಇಲ್ಲಿವರೆಗೂ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳಿ ನಾನು ಈ ದಿನ ಅವ್ರ ಮನೆಯಾಗಿರೋದಕ್ಕೆ ನನಗೆ ಕೊಟ್ಟು ಕಳಿಸಿದ್ಲು. ನಾನು ಓದ್ಕೊಂಡಿರೋದಲ್ಲ, ಅದನ್ನ ಅಂದ್ಕಣೆ ದುಡ್ಡು ಕೊಡೆ. ಬಚಿಕೆ ತೆಗ್ದಿಕ್ಕು ಯಮ್ಮ, ಕಿತ್ಕೊಂತಾಳೆ ನೋಡು ಚಿತ್ರ, ತೆಗ್ದಿಕ್ಕೆ. ಕೊಡೆ, ಅದು ನನ್ನ ದುಡ್ಡು ನೋಡಿ. ಪ್ಯಾಂಟಿನ ಜೊಬ್ನ ಕ್ರಾಪನ್ನು ಹೇಳಿ ಬೆಳ್ಕೊಂಡಿದ್ದ. ಕೊಡೆ ನಂದದು ಕಣೆ. ಅಲ್ಲಿ ನನ್ನ ಮಗಳು ಕೊಟ್ಟು ಕಳಿಸಿದ್ಲು. ಯಮ್ಮ ನೀನು ಸಂಬಳ ತಗೊಳಮ್ಮ ನಿನಗೆ ಅಂತ ಹೇಳಿ ನನ್ನ ಮಗಳು ಕೊಟ್ಟಿದ್ಲಲ್ಲಿ ಅವ್ರ ಮನೆಯಾಗ ಇರ್ತೀನಿ ನಾನು ಕೆಲಸ ಮಾಡ್ಕೊಂಡಿರೋದಕ್ಕೆ. ಕೊಡೆ ನನ್ನ ದುಡ್ಡು ಕೊಡೆ. ಅತ್ತೆ ಸುಮ್ಮನೆ ಏನು ಕೇಳ್ತೀಯ? ನಿನ್ನ ಹತ್ರ 1 ರೂಪಾಯಿನೂ ದುಡ್ಡು ಇರಲಿಲ್ಲ, ಅವ್ರು ನಿನಗೆ 100 ರೂಪಾಯಿನೂ ಕೊಟ್ಟು ಕಳಿಸಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಇದು ನಮ್ಮ ದುಡ್ಡು ತಗೊಂಡು ಬ್ಯಾಗ್ನಾಗ ಬಚ್ಚಿಕೊಂಡಿದ್ಯಾ, ಸೀರೆಗೆ ಮಾಡಿಸಿ ಕಿಕ್ಕೊಂಡಿದ್ಯಾ. ಇಂಥವೇ ಅದಕ್ಕೆ ಮಾಡ್ತೀಯ? ಗೊತ್ತಾಗಲ್ವಿ ನಿನಗೆ? ಮನೆಯಾಗೆ ದೊಡ್ಡಳಾಗಿ ವಯಸ್ಸೋಗೈತೆ, ಬುದ್ಧಿ ಬೇಡವೆ? ಅಲ್ಲ ಓದ್ಕೊಂಡು ಇಕ್ಕೊಂಡಿದ್ಯಲ್ಲ 20,000 ದುಡ್ಡು, ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಈ ಅಮ್ಮನ ಕೈಗೆಲ್ಲ ತಂದು ಕೊಡ್ಬೇಕೇನ ಎಲ್ಲ ದುಡ್ದಿರೋದೆಲ್ಲ. ನಾವು ಯಮ್ಮ ಕಷ್ಟಪಟ್ಟು ನಾವು ಗಾರೆ ಕೆಲ್ಸಕ್ಕೆ ಹೋಗಿ ತಂದಿರೋ ದುಡ್ಡದು. ಇನ್ಮೇಲಿಂದ ನೀವು ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಲತಮ್ಮರ್ಗೆ ಹೋಗ್ರಿ. ಲತಮ್ಮ ಹೇಳೈತಿ, ಲತಮ್ಗೆ ಹೋಗ್ರಿ. ಈ ಪಟ್ಟಿಂದ ಬೇರೆಯವ್ರಿಗೆ ಹೋಗ್ಬೇಡ್ರಿ ನೀವು. ಬೇಡಪ್ಪ ಪಾತ ಹೋಗ್ಬೇಡ್ರಿ. ಇವಜ್ಜಿ ಮಾತು ಕೇಳಿ ಏನಾನ ಹೋದ್ರೆ ಅಷ್ಟೇ ನೋಡು. ಹೋಗ್ಬೇಡಪ್ಪ ಸ್ವಾಮಿ. ನೋಡು ಕೆಲಸ ಕೊಟ್ಟವ್ರವರು ಅವತ್ತಿಲ್ಲ ಅಂದಾಗ ನಾನು ಸೆಂತಮ್ ಕೇಳಿ ಸೇರಿಸಿದ್ದೀವಿ. ಇಲ್ವಡೆ ಹೇಳ್ತೀನಿ, ಈ ಲಕ್ಷ್ಮಿ ಹೇಳೋವೆಲ್ಲ ಕೇಳೋಕೆ ಹೋಗ್ಬೇಡ ನೀನು. ಸುಮ್ಮನೆ ನೀನು ಹೋಗೋದು ಕಲಿ, ಸರಿನೇ? ನಾನು ಹೇಳ್ದಂಗೆ ಕೇಳು ನೀನು. ಲತಮ್ಮಂಗೆ ಹೇಳಿ ಬಂದಿದ್ದೀನಿ, ಲತಮ್ಮರು ಗಂಡನು ಕೆಲಸ ಮಾಡಿಸುತ್ತೆ, ಸುಮ್ಮನೆ ಹೋಗೋದು ಕಲಿ. ಸುಮ್ಮನೆ ಅವರು ಹೇಳವ್ರಿ ಗಾರೆ ಕೆಲ್ಸಕ್ಕೆ ನಮಗೆ ಕಳಿಸ್ರಿ ಅಂತೇಳಿ, ಅವರು ಮನೆ ಎಲ್ಲ ಕಟ್ಟಿಸ್ತಾರೆ, ಅಲ್ಲಿಗೆ ಹೋಗ್ರಿ. ಲತಮ್ಮರ್ಗೆ ಹೇಳಿದ್ದೀನಿ. ಏನೋ ಒಂದಿಟ್ಟು ನೆಚ್ಚೆಲ್ಲ ಹಾಕ್ಯಾರ ಅವರು, ಅದಕ್ಕೆ ಇವಜ್ಜಿ ಮಾತಾಡ್ತಾ ಇದ್ದಾಳೆ. ಯಮ್ಮ ಸುಮ್ಮನಿರು, ನಾವು ಯಾರಿಗೂ ಹೋಗಲ್ಲ. ನಾವು ಅಲ್ಲೇನೆ ಹೋಗ್ತಾ ಇದೀವಿ, ಅವ್ರಿಗೆ ಕಾಯಮ್ಮ ಹೋಗ್ತಾ ಇರೋದು. ಅವಣ್ಣ ಯಾವತ್ತು ನಮಗೆ ಕೆಲಸ ಕೊಟ್ಟೈತಿ. ನೀನೇನು ಹೇಳ್ಬೇಡಮ್ಮ, ನಮಗೆ ಗೊತ್ತೈತೆ ಯಾರು ಹೋಗ್ಬೇಕು ಯಾರಿಗೆ ಬಿಡಬೇಕು ಅಂತ ಹೇಳಿ ನಮಗೆ ಗೊತ್ತು ಕಣತ್ತೆ. ನೀನು ಹೇಳ್ಬೇಡ ಅವನ್ನೆಲ್ಲನ, ಸರಿನಾ? ಇಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಹೋಗೋದು ಕಲ್ಕಳೆ. ತೋತಾರೆ ಅದು ನಂದು 20,000ನ. ಇವತ್ತು ಲತಮ್ಗೆ ಹೇಳಿ ಬಂದಿದ್ದೀನಿ, ಸುಮ್ಮನೆ ಅಲ್ಲಿಗೆ ಹೋಗೋದು ಕಲಿ. 20,000ನ ತೋತಾರೆ 20,000 ದುಡ್ಡು ತೋತಾರೆ. ಇಲ್ಲ ಅಂತ ಹೇಳಿರಿ ಕೇಳಲ್ವಿ ನೀನು? ಒಳ್ಳೆ ಮಾತನಾಗಿ ಹೇಳ್ತಾ ಇದ್ದೀನಿ. 5 kg ಮೀನು ತಂದು ಅಲ್ಲಿಕ್ಕಿ ಅವು ಮಾಡೋದು ಬೇಡ, ಏನೂ ಬೇಡ, ಒಟ್ಟು ಸರ್ಗತ್ತ ಮೀನು ಕಳಿಸ್ದಂಗೆ ಆಗ್ತವೆ. ಹೋಗಿ ಸಾರು ಮಾಡೋಕೆ ಹೋಗು, ಮಾಡ್ಕೊಂಡು ಉಣ್ಣೋಗು. ಇನ್ನೂ ಸಾರು ಮಾಡಿಲ್ವೇ? ಮೀನು ತಂದು ನಾನು ಆಳೆ 7 ಹೊತ್ತಾತು ತೊಳೆದಿಕ್ಕೆ, ಇನ್ನೂ ಸಾರು ಮಾಡಿಲ್ವೇ ನೀನು?
ಇಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡ್ಕೊಂಡು ತಿನ್ನು ಬೇಕಿದ್ರೆ. ನಾನು ಮಾಡಲ್ಲ. ನಾನು ಆಲೇನೆ ಸಾರು ಮಾಡಿ ಮುದ್ದೆ ಮಾಡಿದ್ದು ನಾವು ಕೆಲ್ಸಕ್ಕೆ ಹೋಗ್ತೀವಿ. ನಾವು ಮಾಡೋಕ್ಕಾಗಲ್ಲ. ನಾವು ಅಂಥವೆಲ್ಲ ಮಾಡ್ಕೊಂಡು ಕುತ್ಕೊಂಬಲ್ಲ. ಮಾಡ್ಕೊಂಡು ತಿನ್ನು ಬೇಕಿದ್ರೆ. ಮನೆಯಾಗ ಇರ್ತೀಯಲ್ಲ. ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಂ, ತಿರ್ಗಾನ ನೀನು ನಮ್ಮ ಜೋಮ ಎಳಿಯಕ್ಕೆ ಬತ್ತೀಯ. ಅದು ನಮ್ಮ ದುಡ್ಡು. ಯಮ್ಮ ಸುಮ್ಮನಿರು, ನಿನಗೆ ಗೊತ್ತಾಗಲ್ಬಿ. ದುಡ್ಡು ಹೊತ್ಕೊಂಡು ಇವಾಗ ಅವಳ ಮೇಲೆ ಜೋರು ಮಾಡ್ತೀಯಲ್ಲಮ್ಮ. ಸರಿಯಾಗಿ ಬಿಡಿ ಹೇಳ್ತೀನಿ. ಅಲ್ಲ ಪಾಪ ಅವ್ರ ದುಡ್ಡಿರೋ ದುಡ್ಡ ಕೊಡು ಅಂತ ಏನು ಜೋರು ಮಾಡ್ತಾಳೆ. ಈ ವಜ್ಜಿ ಭಾರಿ ಇದ್ದಾಳೆ ಹೇಳು. ಅಲ್ಲ ಗೊತ್ತಾಗಲ್ವಿ ನಿನಗೆ ಸ್ವಲ್ಪ? ಅವ್ರು ದುಡ್ದಿರೋ ದುಡ್ಡು ನಾನು ಹೆಂಗೆ ಕೇಳೋಣ ಬಿಡು. ಅವ್ರ ಕೆಲಸ ಏನೋ ಭಾಳೆನ ಮಾಡ್ಕೊಂಡು ಅವ್ರು ಹೆಂಗೆ ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಇದ್ದಾರೆ. ಅವ್ರ ಸುದ್ದಿ ನಮ್ಗೆ ಏನು ಹೊಂಬಲ್ಕಣಮ್ಮ ವಯಸ್ಸೋದ್ಮೇಲೆ. ಇಲ್ಲೋದು ನಂದೇನು ನಡೀಲಿ ಅಂತ ನಡ್ಸಕ್ಕೆ ಬತ್ತೀಯ ನೀನು? ಪಾಪ ಹೋಗ್ಬೇಡ ಕಣೋ ಅಲ್ಲಿಗೆ. ಈ ಲಕ್ಷ್ಮಿ ಮೋಸ ಮಾಡ್ತಾಳೆ. ಮೋಸ ಮಾಡಿ ಇವಾಗ ನಿಮ್ತ ಕೆಲಸ ಮಾಡಿಸ್ಕೊಂಡು ದುಡ್ಡು ನಿಮಗೆ ಸಂಬಳ ಕಮ್ಮಿ ಕೊಡ್ತಾರೆ. ನಿಮಗೆ ಮೋಸ ಮಾಡ್ತಾ ಇದ್ದಾಳೆ ಕಣೋ, ಮೋಸ ಮಾಡ್ತಾ ಇದ್ದಾಳೆ. ಅದಕ್ಕೆ ಲತಮ್ಮರ್ಗೋಗು. ಅವರು ಏಳ್ಯಾರ ಕಣೋ ಪಾತ. ಲತಮ್ಮ ಏಳೈತಿ. ಗಮ್ತ ಹೇಳಿ ಲತಮ್ಮ ಏಳಿದಾಳೆ. ಓಹ್, ಅವ್ರಿಗೆ ಹೋದ್ರೆ ಅಷ್ಟೇ, ನಿಮ್ಮಂತರಿಗೆ ಕೂಲಿನೇ ಕೊಡಲ್ಲ. ಅದಕ್ಕೆ ಮತ್ತೆ ನಾನು ಒಳ್ಳೆ ನಿಯತ್ತಾದರ್ಥಕ್ಕೆ ಸೇರಿಸಿದ್ದು. ಅವಣ್ಣಯ್ಯ ಭಾಳ ಒಳ್ಳೇದು. ನಿಮ್ದೆ ಒಂದು ರೂಪಾಯಿ ಇದು ಮಾಡಲ್ಲ, ಒಂದು ದಿವಸದ್ದು ಕೆಲಸದ್ದು ಎತ್ತಾಕಲ್ಲ. ಇವಳು ಲತಮ್ಮರಿಗೆ ನಾನು ಹೋಗ್ಬಿಟ್ರೆ ಇಂಥ ಗೊತ್ತಾಗಿಲ್ದಾರ್ಗೆ ನೀವು ಅವತ್ತು ಬಂದಿರಲಿಲ್ಲ ಇವತ್ತು ಬಂದಿರಲಿಲ್ಲ ಅಂತ ಅದಕ್ಕದೇನೆ 5,000 ಆಗತ್ತ 2,000 ಕೊಟ್ಟು ನಡಿ ಅಂತಾರೆ. ಗೊತ್ತಾಗಲ್ಲ ಅಂತೇಳಿ ಅದಕ್ಕೆ ಮತ್ತೆ ಯಾಕೆ ಕೆಲಸತಾಳೂ ಅವ್ರಿಗೆ ಹೋಗಲ್ಲ. ಅಂತ ಮೋಸ ಮಾಡೋರಿಗೆ ನಾವು ಹೋಗ್ರಿ ಅಂತ ಹೇಳಕ್ಕೆ ಬಂದಾಳೆ ಈ ವಜ್ಜಿ. ಹೋಗಲ್ಲ ಯಾಕೆ ಲಕ್ಷ್ಮಕ್ಕಯ್ಯ, ನೀವು ಹೇಳಿ ನಮ್ಗೆ ಒಳ್ಳೆ ಕೆಲಸದ ಹತ್ರ ಸೇರಿಸಿದ್ದೀರಾ. ನಾವು ಅಲ್ಲಿಗೆ ಹೋಗ್ತೀವಿ, ನಾವು ಬೇರೆ ಎಲ್ಗೂ ಹೋಗಲ್ಲ. ನೋಡ್ರಪ್ಪ, ಈ ವಜ್ಜಿ ಮತ್ತೆ ಕೇಳಿದ್ರೆ ಆಗಲ್ಲ. ಯಾವಾಗ್ಲೂ ಬರೀ ಅನುಮಾನನೇ ಎಲ್ಲರ ಬಗ್ಗೆನೂ. ಹಂಗೆ ಹಿಂಗೆ ಅಂತ ಅನುಮಾನ ಪಡ್ತಿರ್ತಾಳೆ ಈ ವಜ್ಜಿ. ಮಾತಾ ಕೇಳಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಅಲ್ಲಿಗೆ ಹೋಗ್ರಿ. ಒಂದಿಟ್ಟು ಮುಂದುವರಿತೀರ. ಅಲ್ಲ ಹೇಳ್ತಾನೆ ಇದ್ದೀನಿ, ಇನ್ನು ಕೇಳ್ತೀಯ. ನನ್ನ ದುಡ್ಡು ಅಂತ ಕಿತ್ಕೊಂಬಕ್ಕೆ ಬರುತ್ತೆ ನೋಡ್ಲ ಲಕ್ಷ್ಮಕ್ಕಯ್ಯ. ನಾನು 7 ವರ್ಷದಿಂದ ಕೆಲಸ ಮಾಡಿ ಕುಡಿಕೊಂಡಿರೋ ದುಡ್ಡು ಅದು. ನಾನು ಕುಡಿಕೊಂಡಿದ್ದೆ 20,000 ದುಡ್ಡ. ನಿನ್ಗೆ ಇನ್ನೇಸ್ ನಾಲ್ಗೆ ಇದ್ದಾವೆ. ಒಂದ್ಸತಿ ಕುಡಿಕೊಂಡಿದ್ದೆ ಅಂತೀಯ, ಒಂದ್ಸತಿ ನನಗೆ ಸಿಕ್ಕಿತ್ತು ಅಂತೀಯ, ಒಂದ್ಸತಿ ನನಗೆ ನನ್ನ ಮಗಳು ಕೊಟ್ಟಿದ್ಲು ಅಂತೀಯ. ಹೆಂಗೆ ಮಾತಾಡ್ತೀಯ ನೋಡು ಹಂಗೇನೆ. ಏಮ ಸುಮ್ಮನಿರೋದು ಕಲ್ಕೊಳಮ್ಮ ನೀನು. ಅದು ಯಾಕಮ್ಮ ನೀನು ಹಂಗಾಡತೀಯ? ಅವಳು ಮುದ್ದೆ ಮಾಡಿ ತಳ್ತಾನೆ, ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಅಚ್ಚುಕಟ್ಟಾಗಿ ಇರೋದು ಕಲಿ. ಯಾಕಾಗಲ್ಲ ದುಡ್ಡು ಹೊತ್ಕೊಂಬಕ್ಕೆ ಹೋಗೋದು, ಅವಳು ಹಂಗೆ ಹಿಂಗೆ ಬೈಯೋದು ಮಾಡಬೇಡ. ಅವಳು ಪಾಡಿಗಳು ಕೆಲಸ ಮಾಡ್ಕೊಂತ ಇದ್ದಾಳೆ ತಾನೆ. ನೀನೇನೆ ನೆನ್ಕನ ಕೆಲಸಕ್ಕೆ ಇಕ್ಕಿಳಿ. ಒಂದು ಕೆಲಸಕ್ಕೆ ಇಕ್ಕೋ, ಒಂದು ಕೆಲಸ ಮಾಡಮ್ಮ ಅಂತ ಹೇಳಲ್ಲ, ಏನಿಲ್ಲ. ಒಂದು ಪಾತ್ರೆ ತೊಳೆ ಅಂತ ಹೇಳಿಲ್ಲ, ಅವಳು ಏನೂ ಹೇಳಿಲ್ಲ. ಎಂತ ಸೆನಕ್ಕೆಲ್ಲ ಅವಳು ಮಾಡ್ಕೊಂಡು ನಾವು ಕೆಲಸಕ್ಕೆ ಹೊಲ್ಟಿದ್ದೀವಿ ಅಂತದ್ರಾಗೆ ನೀನು ದುಡ್ಡು ಹೊತ್ಕೊಂಡು ಸೀರೆ ಕಿಕ್ಕೊಂಡು ಎಷ್ಟೆಲ್ಲ ಮಾತಾಡ್ತೀಯಲ್ಲಮ್ಮ. ಯಾಕಮ್ಮ ಹಂಗೆ ದುಡ್ಡು ತಗೊಂಬಕ್ಕೆ ಹೋದೆ ನೀನು? ಒಲೇ ಪಾತ ಎಂಟಿ ಮತ್ತೇಳಿ ಏನು ಕೇಳ್ದಂಗೆ ಕೇಳ್ತೇನೋ ಅರೇನೆ. ಏನು ಕೇಳ್ದಂಗೆ ಕೇಳ್ತಾನೆ ನೋಡು. ಅಲ್ಲ ಆಡ್ದಾಳ್ಗಿನಾನ ಇವಳೇ ಬಂದಾಳೇನೆ ಇದಾದ್ಲು ನೋಡು. ಅವಳು ಮತ್ತೆ ಕೇಳ್ತಾ ಇದ್ದಾನೆ, ಹೆಂಗೆ ಹೇಳ್ತಾ ಇದ್ದಾನೆ ನೋಡಿ ಇವನು. ಅಲ್ಲ ನಾನು ತಗೊಂಡಿಲ್ಲ ಕಣೋ, ಅದು ನನ್ನ ದುಡ್ಡು ಅಂತ ಹೇಳಿರೇ ಎಂಟಿ ಮತ್ತೆ ಕೇಳ್ತೀಯಲ್ಲ ನೀನು. ನಾನು ತಗೊಂಡಿಲ್ಲ ಕಣಲ್ಲ, ನನ್ನ ದೇವ್ರಾಣೆಗೂ ತಗೊಂಡಿಲ್ಲಪ್ಪ ನಿನ್ನ ದುಡ್ಡ. ಇವಳಿಗೆ ದೇವರಿಲ್ಲ ದೇನ್ರಿ ಬಾರಮ್ಮ. ಸುಮ್ಮನೆ ಹೋಗ್ರಿ, ನೀವು ಕೆಲ್ಸಕ್ಕೆ ತಲೆ ಕೆಡಿಸಬೇಡ್ರಿ. ಇವಳವ ಭೂದೇವಿನ ತಲೆ ಕೆಡಿಸಬೇಕು ಹೋಗ್ಬಾರ್ದು. ಮೂದೇವನವ ಈ ಮೂದೇವನ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ. ಸುಮ್ಮನೆ ಪಾಡಿಗೆ ನೀವು ಹೋಗ್ರಿ. ನನ್ನ ಹತ್ರೇನು ಈ ಮೂದೇವಿ ನಾವು ಇನ್ಮೇಲಿಂದ ನಡೆಯೋದಿಲ್ಲ. ಇಷ್ಟು ದಿವಸ ಅಂತೂ ಬಿಡತ್ಲಾಗ ಹೋಗ್ಲಿ, ಈ ಸುಮ್ಮನೆ ಬಂದ ತಕ್ಷಣ ಹಂಗೆ ಆಡಬಾರ್ದು ಅಂತ ಹೇಳಿ ನಾನು ಸುಮ್ಮನಿದ್ದೆ. 20,000 ದುಡ್ಡು ಓದ್ಕೊಂಡು ಬ್ಯಾಗ್ನಾಗ ಇಕ್ಕೊಂಡು ಎಷ್ಟೆಲ್ಲ ಆಟ ಆಡ್ತಾ ಇದ್ದಾಳೆ ನಮ್ಮ ಅತ್ತೆ. ಇವಳ್ದೊಂದು. ನಾನು ನನ್ನ ಗಂಡ ಹೆಂಗೋ ನೆಮ್ಮದಿಯಾಗಿದ್ವಿ, ಈ ವಜ್ಜಿ ಬಂತು ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಅಲ್ಲ ತಂಬೇರೆ ಹೇಳಿದ್ಲಂತೆ ನಮಗೆ ಕೆಲ್ಸಕ್ಕೆ ಕಳಿಸು ಅಂತ ಹೇಳಿ, ಅದಕ್ಕೇ ಅವ್ರಿಗೆ ಹೋಗು ಅಂತ ಹೇಳಿ ನಮ್ಮ ಅತ್ತೆ ಏನು ಜೋರು ಮಾಡ್ತೈತೆ ನೋಡ್ರಿ. ನನ್ನ ಮೇಲೆ ಇನ್ಮೇಲಿಂದ ನನ್ನ ಹತ್ರ ಈ ನಮ್ಮ ಅತ್ತೆ ಆಟ ಎಲ್ಲ ನಡೆಯಲ್ಲ ನೋಡ್ರಿ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.